ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ನಾನು 2 ಡೇಸ್ ಅಂದರೆ 2 ದಿನದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನೈಟಿಂದ ಶುರು ಮಾಡ್ತಾಯಿದ್ದೀನಿ. ಇದು ಮಂಗಳವಾರ ನೈಟು ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ನಾನು ನೈಟು ಊಟಕ್ಕೆ ಎಗ್ ಬುರ್ಜಿ ಮತ್ತು ಚಪಾತಿನ ಮಾಡ್ಕೊಂಡಿದ್ದೆ. ಎಗ್ ಬುರ್ಜಿ ನಾರ್ಮಲಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು, ಅದೇನು ರೆಸಿಪಿನ ನೀನು ಬೇರೆ ಥರ ಮಾಡಲ್ಲ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದಿಷ್ಟೇ ಹಾಕಿಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊತೀನಿ. ಯಾವುದೇ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಮಸಾಲೆ ಏನೂ ಹಾಕಲ್ಲ. ಸ್ವಲ್ಪ ಕರಿಬೇವಿದ್ರೆ ಹಾಕ್ತೀನಿ ಅಷ್ಟೇ. ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಇಷ್ಟೇ ಬಳಸೋದು. ಹಾಗೆ ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ಎಗ್ ಬುರ್ಜಿನ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ ನಮ್ಮ ಮನೇಲಿ ಆಲ್ಮೋಸ್ಟು ಚಪಾತಿ ಜೊತೆಗೆ ಇಷ್ಟಪಡೋದು ಎಗ್ ಬುರ್ಜಿ ಮತ್ತು ಟೊಮೊಟೊ ಗೊಜ್ಜು ಮಾಡು ಅಂತ ಹೇಳಿದ್ರು. ಬಟ್ ಟೊಮೊಟೊ ಖಾಲಿ ಆಗಿಬಿಟ್ಟಿತ್ತು. ಮತ್ತು ನೈಟಲ್ಲಿ ಟೊಮೊಟೊ ಸಿಗಲ್ಲ. ಗಾಡಿಗಳ ಮೇಲೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಅಂಗಡಿಗಳಲ್ಲಿ ತಂದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಹಂಗಾಗಿ ನಾವು ಗಾಡಿ ಮೇಲೆ ಆಲ್ಮೋಸ್ಟು ತರೋದು. ಇಷ್ಟೊತ್ತಲ್ಲಿ ಗಾಡಿ ಮೇಲೆ ಸಿಗಲ್ಲ, ಎಲ್ಲ ಮನೆಗೆ ಹೋಗಿರ್ತಾರೆ ಅಂತ ಹೇಳಿಬಿಟ್ಟು ಟೊಮೊಟೊ ನಾಳೆ ತರ್ತೀನಿ. ಇವಾಗ ಮೊಟ್ಟೆ ತರ್ತೀನಿ. ಸೊ ಎಗ್ ಬುರ್ಜಿ ಮಾಡು ಅಂತೇಳಿ ಚಪಾತಿಗೆ ಎಗ್ ಬುರ್ಜಿನ ರೆಡಿ ಮಾಡಿದ್ದೀನಿ. ಈಗ ಚಪಾತಿ ಅವ್ರಿಗೆ ಬಿಸಿ ಬಿಸಿ ಹಾಕ್ಕೊಡ್ತಾ ಇದ್ದೀನಿ. ನನ್ನ ಮಗ ಇನ್ನೂ ಹೋಮ್ವರ್ಕ್ ಮಾಡ್ತಾಯಿದ್ದ. ಸೊ ಅವತ್ತು ಬೇಗನೆ ಸ್ವಲ್ಪ ಊಟ ಆಗಿತ್ತು. 8 ಗಂಟೆಗೆಲ್ಲ ಊಟ ಆಗಿಬಿಟ್ಟಿತ್ತು. ನಮ್ಮ ಮನೇಲಿ ನಾರ್ಮಲಾಗಿ 9:30 10 ಗಂಟೆಗೆ ಊಟ ಆಗೋದು. ಅವತ್ತು ಸ್ವಲ್ಪ ಬೇಗ ಹೊಟ್ಟೆ ಹಶ್ವಾಗ್ತಾಯಿತ್ತು ಅಂದ್ಬಿಟ್ಟು ಯಜಮಾನ್ರು ಸ್ವಲ್ಪ ಬೇಗ ಮಾಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು 7 ಗಂಟೆ 7:30 8 ಗಂಟೆ ಅಷ್ಟರಲ್ಲೆಲ್ಲ ಊಟ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಎಗ್ ಬುರ್ಜಿ. ಸೊ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಅವ್ರಿಗೂ ಕೂಡ ಹಾಕ್ಕೊಟ್ಬಿಟ್ಟು ಅಪ್ಪ ಮಗನಿಗೆ ಈಗ ಲಾಸ್ಟಿಗೆ ನಾನು ಹಾಕ್ಕೊಂಡು ಎಗ್ ಬುರ್ಜಿ ಮತ್ತು ಚಪಾತಿನ ಊಟ ಮಾಡಿ ಮುಗಿಸ್ತೀನಿ. ಹಾಗೆ ನಮ್ಮ ಮನೇಲಿ ಕೆಲವೊಂದು ಸಲ ಅಪ್ಪ ಮಗ ಫೈಟಿಂಗ್ ಆಡ್ತಾನೆ ಇರ್ತಾರೆ. ಫೈಟಿಂಗ್ ಅಂದರೆ ಸ್ವಲ್ಪ ತಮಾಷೆಗೆ ಫೈಟಿಂಗ್ ಆಡ್ತಾ ಇರ್ತಾರೆ. ಇಲ್ಲ ಅವರಪ್ಪ ಏನಾದರೂ ಕೆಣ್ಕೋದು, ಅವನೇನಾದ್ರು ಕೆಣ್ಕೋದು, ಈ ಥರ ಏನಾದರೂ ಸ್ವಲ್ಪ ಈ ತಮಾಷೆ ಮಾಡಿಕೊಂಡು ಆಟ ಆಡ್ತಿರ್ತಾರೆ. ಹಾಗೆ ಆಟ ಆಡ್ತಾಯಿದ್ರು. ವೀಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಇಬ್ಬರು ನಿಲ್ಲಿಸ್ಬಿಟ್ರು. ವಿಡಿಯೋ ಆನ್ ಮಾಡಿದ ತಕ್ಷಣ ಸರಿ ಅಂದ್ಬಿಟ್ಟು ಸುಮ್ಮನಾದೆ. ಮತ್ತು ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಬುಧವಾರ ಅವನಿಗೆ ಬ್ರೇಕ್ಫಾಸ್ಟ್ಗೆ ನಾನು ಹೆಸರು ಕಾಳು ಮತ್ತು ಅಕ್ಕಿ ನೆನೆಸಿದ್ದೆ. ಇನ್ಸ್ಟೆಂಟ್ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೆಸರು ಕಾಳು ಮತ್ತು ಅಕ್ಕಿ ಮತ್ತು 1 ಲೋಟ ಹೆಸರು ಕಾಳು, 1 ಲೋಟ ಅಕ್ಕಿ ಮತ್ತು ಅರ್ಧ ಲೋಟದಷ್ಟು ಅವಲಕ್ಕಿನ ನೆನೆಸಿದ್ದೆ. ದೋಸೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹೈ ಪ್ರೋಟೀನ್ ದೋಸೆನೂ ಕೂಡ. ಸೊ ಇದ್ರ ಜೊತೆಗೆ ನೀವು ಹಸಿಮೆಣ್ಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಹಾಕ್ಕೊಂಡು ರುಬ್ಕೊಂಡು ಮಾಡ್ಬೋದು. ಆದರೆ ನಾನು ಇಲ್ಲೇನೂ ಮಾಡ್ತಾಯಿಲ್ಲ, ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಇದನ್ನು ಪೆಸರಿಟ್ಟು ಅಂತ ಕೂಡ ಮಾಡ್ತಾರೆ. ಅದು ಮಾಡಿದಾಗ ಇದನ್ನೆಲ್ಲ ಹಸಿಮೆಣ್ಸಿನ್ಕಾಯಿ ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡ್ತಾರೆ. ಬಟ್ ನಾನಿಲ್ಲಿ ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಏಕೆಂದರೆ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ. ರಾತ್ರಿಯೇ ಕೇಳ್ಕೊಂಡಿದ್ರಲ್ವ, ಹಂಗಾಗಿ ಟೊಮೊಟೊ ಬೆಳಗ್ಗೆನೇ ಹೋಗಿ ತಂದುಕೊಟ್ರು. ಸರಿ ಟೊಮೊಟೊ ಗೊಜ್ಜು ಮಾಡಿ ದೋಸೆ ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಈಗ ಹೆಸರು ಕಾಳು ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿತ್ತು. ಈಗ ರುಬ್ಬಿ ಇನ್ಸ್ಟೆಂಟಾಗಿ ಎಲ್ಲ ಉಪ್ಪು ಹಾಕಿ ಕಲಿಸ್ಕೊತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಸೋಡಾ ಇನ್ಸ್ಟೆಂಟ್ ದೋಸೆ ಮಾಡಿದ್ರು ಅಷ್ಟೇ ಕೂಡ ಅದು ಸೋಡಾನ ಹಾಕೋದಿಲ್ಲ, ಬಳಸೋದಿಲ್ಲ. ನಾನು ಯಾವುದಕ್ಕೂ ಸೋಡಾ ಬಳಸೋದಿಲ್ಲ. ಇದನ್ನು ಕೂಡ ಅಷ್ಟೇ. ನಿಮಗೆ ದೋಸೆ ಇನ್ಸ್ಟೆಂಟಾಗಿ ತುಂಬ ಚೆನ್ನಾಗಿ ಬರಬೇಕು, ಮೆತ್ತಗೆ ಸಾಫ್ಟಾಗಿ ಬರಬೇಕು ಅಂದರೆ ಸ್ವಲ್ಪ ಅವಲಕ್ಕಿನ ನೆನೆಸ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ನೈಟು ಅನ್ನ ಏನಾದರೂ ಉಳಿದಿದ್ರೆ ಅನ್ನ ಬೇಕಾದರೂ ಹಾಕ್ಕೋಬೋದು. ನೈಟ್ ನಾನು ಅನ್ನ ಏನೂ ಮಾಡಿರಲಿಲ್ಲ, ಚಪಾತಿ ಎಗ್ ಬುರ್ಜಿ ಅಷ್ಟೇ ಮಾಡಿದ್ದಲ್ವ, ಅನ್ನ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಅವಲಕ್ಕಿನ ನೆನೆಸಿದ್ದೆ. ಅನ್ನ ಇದ್ದರೆ ಅನ್ನನೇ ಹಾಕ್ಕೊತೀನಿ. ಈಗ ರುಬ್ಬಿದ್ದೆಲ್ಲ ಆಯಿತು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ದೋಸೆ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ರೆ ಸಾಕು. ಇದನ್ನೇನು ಜಾಸ್ತಿ ನೆನೆಸ್ಬೇಕು ಅನ್ನೋದೇನೂ ಇಲ್ಲ. ಇನ್ಸ್ಟೆಂಟಾಗೂ ಕೂಡ ಹಾಕ್ಕೋಬೋದು. ಇನ್ಸ್ಟೆಂಟ್ ದೋಸೆನೂ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಒಂದು ಅರ್ಧ ಗಂಟೆ ಇಟ್ಟರೆ ಇನ್ನೂ ಚೆನ್ನಾಗಿ ದೋಸೆ ಬರುತ್ತೆ ಸಾಫ್ಟಾಗಿ. ಅವಲಕ್ಕಿ ಹಾಕಿರೋದ್ರಿಂದ ಸಾಫ್ಟಾಗಿ ಬಂದೇ ಬರುತ್ತೆ. ನಾನು ಸೋಡಾ ಏನೂ ಬಳಸಿಲ್ಲ. ಸೊ ನಿಮಗೆ ಸೋಡಾ ಬೇಕು ಅಂದರೆ ಹಾಕ್ಕೋಬೋದು.
ಹಾಗೆ ಸಬ್ಜಾ ಬೀಜನ ಡೈಲಿ ಬೆಳಗ್ಗೆ ಕುಡಿಯೋದು ಅಭ್ಯಾಸ. ನೈಟೇ ನೆನೆಸಿಟ್ಟಿದ್ದೆ ಸರಿ ಅಂದ್ಬಿಟ್ಟು ಅದಕ್ಕೆ ಕಲ್ಲು ಸಕ್ಕರೆ ಮತ್ತು ಸಬ್ಜಾ ಬೀಜ ಎರಡೂ ಒಟ್ಟಿಗೆ ನೆನೆಸಿಟ್ಟಿದ್ದೆ. ಈಗ ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಸ್ವಲ್ಪ ಬಾಡಿ ಹೀಟೆಲ್ಲ ಕಮ್ಮಿ ಮಾಡುತ್ತೆ, ಬಾಡಿನ ತಂಪಾಗಿಡುತ್ತೆ ಅಂತ ನಾನು ಇದನ್ನು ಡೈಲಿ ಯೂಸ್ ಮಾಡ್ತೀನಿ. ನಾನು ಇದೊಂದೇ ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಕುಡಿಯೋದಷ್ಟೇ, ಇನ್ನೇನು ಕುಡಿಯೋಲ್ಲ. ಬೆಳಗ್ಗೆ ಟೀ ಕುಡಿಯೋ ಅಭ್ಯಾಸ ಇತ್ತು, ಸೊ ಇವಾಗ ಅದನ್ನು ಬಿಟ್ಬಿಟ್ಟಿದ್ದೀನಿ. ಆಲ್ಮೋಸ್ಟು ನಿಯರ್ ಬೈ 1 ಇಯರೇ ಆಗೋಯಿತು ನಾನು ಟೀ ಎಲ್ಲ ಬಿಟ್ಟು. ಬೆಳಗ್ಗೆನೇ ಟೀ ಕುಡಿತಾ ಇದ್ದೆ, ಬಿಸಿನೀರು ಟೀ ಇಟ್ಕೊಂಡು ಕುಡಿತಾ ಇದ್ದೆ. ಫಸ್ಟು ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಟೀ ಕುಡಿತಾ ಇದ್ದೆ. ಬಟ್ ಇವಾಗ ಅದನ್ನು ಬಿಟ್ಬಿಟ್ಟಿದ್ದೀನಿ. ಅದೆಲ್ಲ ಆದಮೇಲೆ ಈಗ ನಾನು ಟೊಮೊಟೊ ಗೊಜ್ಜಿಗೆ ಎಲ್ಲನೂ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೆ. ಸೊ ಡ್ರಿಂಕ್ ಏನು ಮಾಡ್ಕೊಂಡಿದ್ದೆ, ಸಬ್ಜಾ ಬೀಜದ ಡ್ರಿಂಕು. ಸೊ ಅದನ್ನು ಕುಡ್ಕೊಂಡು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸರಿ, ಇವಾಗ ಎಲ್ಲನೂ ಒಗ್ಗರಣೆ ಹಾಕೋತಾ ಇದ್ದೀನಿ. ಮತ್ತು ನನ್ನ ಮಗನಿಗೆ ಹಸಿಮೆಣ್ಸಿನ್ಕಾಯಿ ಎತ್ಕೊಬಾ ಫ್ರಿಜ್ಜಲ್ಲಿ ಅಂತ ಹೇಳಿದೆ. ಸೊ ಅವನು ಕೂಡ ಎತ್ಕೊಬಂದು ಲಾಸ್ಟಲ್ಲಿ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದೆ. ಫಸ್ಟು ಖಾರದ ಪುಡಿ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದೇನೋ ಗೊತ್ತಿಲ್ಲ ನನಗೆ ಖಾರದ ಪುಡಿ ಹಾಕಿ ಮಾಡೋದು ಸ್ವಲ್ಪ ಸ್ವೀಟ್ ಬರುತ್ತೆ ಅಂತ ಅನಿಸುತ್ತೆ. ಟೊಮೊಟೊ ಗೊಜ್ಜು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಖಾರವಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ನಾನು ಸ್ವಲ್ಪ ಒಂದು 2-3 ಹಸಿಮೆಣ್ಸಿನ್ಕಾಯಿನ ಹಾಕ್ತೀನಿ. ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ತೀನಿ. ಟೊಮೊಟೊ ಗೊಜ್ಜು ಮೋಸ್ಟ್ ಫೇವ್ರೆಟ್ ನಮ್ಮ ಮನೇಲಿ ಎಲ್ರಿಗೂ ಅಷ್ಟೇ, ತುಂಬ ಇಷ್ಟ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ, ಮಧ್ಯಾಹ್ನಕ್ಕೂ ಆಗೋ ಥರ. ಸೊ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಬೇಕಲ್ವ, ಅದನ್ನು ಕೂಡ ಕಟ್ ಮಾಡಿ ಸೈಡ್ಗೆ ಇಟ್ಬಿಡೋಣ ಅಂದ್ಬಿಟ್ಟು ಅದನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಪಾತ್ರೆಗಳೆಲ್ಲ ಹಾಗೇ ಇತ್ತು, ಹಿಟ್ಟು ರುಬ್ಬಿದ್ದು ಮತ್ತು ಎಗ್ ಬುರ್ಜಿ ಮಾಡಿದ್ದು ಅದು ಪಾತ್ರೆಗಳು ಹಾಗೆ ಇತ್ತು. ನೈಟು ತೊಳೆದಿರಲಿಲ್ಲ, ಹಾಗೆ ಮಲ್ಕೊಂಬಿಟ್ಟಿದ್ದೆ. ಸರಿ, ಇವಾಗ ಒಂದು ಊಟದ ಬಾಕ್ಸ್ ಎಲ್ಲ ಬೇಕಲ್ವ ಅಂತ ಹೇಳ್ಬಿಟ್ಟು ಊಟದ ಬಾಕ್ಸ್ನ ತೊಳ್ಕೊಂಡು ನೆಕ್ಸ್ಟು ಕೆಲಸ ಮಾಡ್ಕೊಳ್ಳೋಣ. ಫಸ್ಟ್ ಅವ್ನು ಊಟದ ಬಾಕ್ಸ್ ಎಲ್ಲ ತೊಳೆದಿಟ್ಬಿಟ್ರೆ ನೀರೆಲ್ಲ ಸೋರ್ಕೊಳ್ಳುತ್ತೆ ಅಂದ್ಬಿಟ್ಟು, ಸೊ ಫಸ್ಟು ಬೇಕಾಗಿದ್ದು ಬಾಕ್ಸ್ಗಳು ಮಾತ್ರ ತೊಳ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ನನ್ನ ಮಗ ಬಿಸಿನೀರು ರೆಡಿ ಮಾಡ್ಕೋತಾ ಇದ್ದಾನೆ ಒಂದು ಬಾಟ್ಲಿಗೆ. ಎವ್ರಿ ಡೇ ನಾನು ಬಿಸಿನೀರನ್ನ ಹಾಕಿ ಕಳಿಸ್ತೀನಿ. ಈಗಂತೂ ಮಳೆಗಾಲ ಅಲ್ವಾ, ಸೊ ಮಳೆಗಾಲದಲ್ಲಿ ಬಿಸಿನೀರು ಬೇಕೇ ಬೇಕು. ಬಿಸಿಲಲ್ಲೂ ಕೂಡ ಅಷ್ಟೇ, ಬಿಸಿಲಲ್ಲೂ ಅಷ್ಟೊಂದೇನು ಅವನಿಗೆ ತಣ್ಣೀರು ಕೊಡೋಲ್ಲ. ಸ್ವಲ್ಪ ಬಿಸಿ ನೀರು ಕಾಯಿಸಿ ಆರಿಸಿರೋ ನೀರನ್ನೇ ಅವನಿಗೆ ಕೊಡೋದು ನಾನು. ಕೆಲವೊಂದು ಟೈಮು ತಣ್ಣೀರನ್ನ ಕುಡಿತಾನೆ, ಸೊ ತಣ್ಣೀರು ರೂಢಿ ಮಾಡ್ಕೊಂಡಿದ್ದಾನೆ. ಬಟ್ ನಾನು ಸ್ಕೂಲ್ಗೆಲ್ಲ ಸ್ವಲ್ಪ ಬಿಸಿನೀರನ್ನೇ ಹಾಕಿ ಕಳಿಸ್ತೀನಿ. ಈಗ ಮಳೆಗಾಲ ಆಗಿರೋದ್ರಿಂದ ಇವಾಗಲೂ ಕೂಡ ಬಿಸಿನೀರನ್ನೇ ಕಾಯಿಸಿ ಇಟ್ಟಿದ್ದೆ, ಸೊ ಅದನ್ನೇ ಹಾಕ್ಕೊಳ್ತಾ ಇದ್ದಾನೆ. ಈಗ ಟೊಮೊಟೊ ಗೊಜ್ಜು ಒಂದು ಕಡೆ ರೆಡಿ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ಅದೆಲ್ಲ ಹಾಕ್ಬಿಟ್ಟು ನಾನೀಗ ಅದನ್ನು ಬೇಯೋದಕ್ಕೆ ಬಿಡ್ತೀನಿ. ಸೊ ಹಾಗೆ ಇವಾಗ ದೋಸೆನೂ ಕೂಡ ಹಾಕೋತಾ ಇದ್ದೀನಿ. ಇನ್ಸ್ಟೆಂಟ್ ದೋಸೆ. ನಾನೇನು ಒಂದು ಸುಮಾರು ಟೊಮೊಟೊ ಗೊಜ್ಜಿಗೆಲ್ಲ ರೆಡಿ ಮಾಡೋಕ್ಕೆ ಒಂದು 1/2 ಅವರ್ ಟೈಮ್ ಹಿಡಿಬೋದು ಅಷ್ಟೇ. ಸೊ 1/2 ಅವರ್ ಅದು ಚೆನ್ನಾಗಿ ನೆಂದಿತ್ತು, ಮತ್ತು ದೋಸೆನೂ ಕೂಡ ತುಂಬ ಚೆನ್ನಾಗಿ ಬಂತು. ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಕಿತ್ತೋಗೋ ಥರ ಆ ಥರ ಅನಿಸ್ಬೋದು, ಬಟ್ ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಸೊ ನನಗೂ ಕೂಡ ಹಾಗೆ ಆಯಿತು. ಸ್ಟಾರ್ಟಿಂಗು ಸ್ವಲ್ಪ ಕಿತ್ತೋಗೋ ಥರ ಆಯಿತು, ಏಕೆಂದರೆ ನಾನು ತವಾನ ತೊಳೆದ್ಬಿಟ್ಟು ಹಾಗೆ ಇಟ್ಟಿದ್ದೆ, ಎಣ್ಣೆ ಹಚ್ಚಿರಲಿಲ್ಲ, ಹಾಗಾಗಿ ಆ ಥರ ಆಯಿತು. ಇಲ್ಲಾಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಅನ್ನ ಎಲ್ಲ ಅವಲಕ್ಕಿ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ನಿಮ್ಗೆ ಅವೆರಡು ಬೇಡ ಅಂದರೆ ಹೆಸರುಬೇಳೆ ಮತ್ತು ಹೆಸ್ರು ಕಾಳು ಮತ್ತು ಅಕ್ಕಿನ ರುಬ್ಕೊಂಡು ಮಾಡಿದ್ರೆ ಸ್ವಲ್ಪ ರೊಟ್ಟಿ ಥರ ಬರುತ್ತೆ, ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ 2 ಥರ ರೆಸಿಪಿ ಮಾಡ್ಕೋಬೋದು ನಾವು. ಅಕ್ಕಿ ಹಾಕ್ಕೊಂಡ್ರೆ ಅನ್ನ ಮತ್ತು ಅವಲಕ್ಕಿ ಹಾಕ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ, ಹಾಕ್ಲಿಲ್ಲ ಅಂದರೆ ಸ್ವಲ್ಪ ರೊಟ್ಟಿ ಥರ ಬರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ 2 ಥರನೂ ಮಾಡ್ಕೋಬೋದು. ಸೊ ನಾನಿಲ್ಲಿ ಅವಲಕ್ಕಿ ಹಾಕಿರೋದ್ರಿಂದ ದೋಸೆ ಸ್ವಲ್ಪ ಸಾಫ್ಟಾಗಿ ಬರ್ತಾಯಿದೆ. ಸೊ ಫಸ್ಟು 1-2 ದೋಸೆ ನನಗೆ ಕಿತ್ತೋಗೋ ಥರ ಅನ್ನಿಸ್ತು, ಏಕೆಂದರೆ ನಮ್ಮದು ಸ್ಟೌವು ತುಂಬಾ ಹಾಳಾಗಿದೆ. ಬರ್ನಲ್ಲು ಚೇಂಜ್ ಮಾಡಬೇಕು, ಅದು ಯಾವಾಗ ಕಾಲ ಕೂಡ ಬರುತ್ತೋ ಗೊತ್ತಿಲ್ಲ ಬರ್ನಲ್ ಚೇಂಜ್ ಮಾಡ್ಸೋಕ್ಕೆ. ಸೊ ನೋಡೋಣ. ಈ ಸ್ಟವ್ ತೊಗೊಂಡು ಸುಮಾರು ಒಂದು 8-9 ವರ್ಷ ಆಯಿತು. ನಾವು ಫಸ್ಟು ಬಾಡಿಗೆ ಮನೆ ಮಾಡಿದಾಗ ಈ ಸ್ಟವ್ನ ನಾವು ತೊಗೊಂಡಿದ್ದು. ಇಲ್ಲಿವರೆಗೂ ನಮ್ಮ ಜೊತೆಗೆ ಬಂದಿದೆ ಈ ಸ್ಟವ್ವು. ಸೊ ನಾವು ಯಾವುದೇ ಥರ 9 ವರ್ಷದಿಂದ ಯಾವುದೇ ಥರ ರಿಪೇರಿ ಮಾಡಿಸಿಲ್ಲ. ಬಟ್ ಈಗ ಬರ್ನಲ್ಲೆಲ್ಲ ಹೋಗಿದೆ, ಸ್ವಲ್ಪ ರೆಡಿ ಮಾಡಿಸ್ಬೇಕು.
ಸೊ ಒಂದು ವಸ್ತು ಒಂದು 8 ವರ್ಷ 9 ವರ್ಷ ಲೈಫ್ ಲಾಂಗ್ ನಮಗೆ ಲೈಫ್ ಟೈಮ್ ನಮಗೆ ಜೊತೇಲಿರುತ್ತೆ ಅಂದಾಗ ಸೊ ಅದರ ಮೇಲೆ ಸ್ವಲ್ಪ ಸೆಂಟಿಮೆಂಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಈ ಸ್ಟವ್ ಮೇಲೆ ನಮಗೆ ಅದೇ ಥರ ಸೆಂಟಿಮೆಂಟ್ ಕೂಡ ಇದೆ. ಏಕೆಂದರೆ 8-9 ವರ್ಷದಿಂದ ಇದು ನಮ್ಮ ಜೊತೆನೇ ಇದೆ. ನಮ್ಮ ಜೊತೆಗೇ ನಾವೆಲ್ಲಿ ಹೋಗ್ತೀವೋ ಅಲ್ಲಿ ನಮ್ಮ ಜೊತೆನೇ ಬರ್ತಾ ಇದೆ. ಸೊ ಈಗ ಅದನ್ನು ಸ್ವಲ್ಪ ರಿಪೇರಿ ಮಾಡಿಸ್ಬೇಕು. ಸೊ ರಿಪೇರಿ ಮಾಡಿಸಿ ನೆಕ್ಸ್ಟು ಅದನ್ನೇ ಯೂಸ್ ಮಾಡೋದಾ ಇಲ್ಲ ಬೇರೆದೇ ಇನ್ನೊಂದು ಸ್ಪೇರು ಇದೆ ಸ್ಟವ್ ಮನೇಲಿದೆ, ಅದನ್ನು ಫಿಕ್ಸ್ ಮಾಡಿಸ್ಕೊಳ್ಳೋದಾ ಇಲ್ಲ ಇದನ್ನೇ ಯೂಸ್ ಮಾಡೋದಾ ಗೊತ್ತಿಲ್ಲ. ನೋಡೋಣ ನೆಕ್ಸ್ಟು ಯಾವಾಗ ಇದಕ್ಕೆ ಕಾಲ ಕೂಡಿ ಬರುತ್ತೆ ಅಂತ. ಸೊ ನೋಡಬೇಕು. ಅಂದರೆ ಬರ್ನಲ್ಲೆಲ್ಲ ಹೋಗಿರೋದ್ರಿಂದ ಸ್ವಲ್ಪ ಅಡುಗೆ ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ಪಾತ್ರೆಗಳೆಲ್ಲ ಸ್ವಲ್ಪ ಬ್ಲ್ಯಾಕ್ ಮಸಿ ಆಗೋ ಥರ ಆಗುತ್ತೆ. ಸೊ ಅದೊಂದೇ ಪ್ರಾಬ್ಲಮ್ಮು. ಸೊ ಅದೆಲ್ಲ ಆಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನನ್ನ ಮಗನ ಕಳಿಸಿ ಎಲ್ಲ ಆಯಿತು. ಮತ್ತು ಅದಾದಮೇಲೆ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ. ಮತ್ತು ಅವತ್ತು ಸಂಜೆನೇ ಒಂದು ಮದುವೆ ಇತ್ತು, ಮದುವೆ ರಿಸೆಪ್ಷನ್ ಇತ್ತು. ಬುಧವಾರ ಗುರುವಾರ ಮದುವೆ ಇದ್ದಿತ್ತು. ಸರಿ ನಾವು ಸಂಜೆ ರಿಸೆಪ್ಷನ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು 3 ಜನ ರೆಡಿಯಾಗಿ ಹೋದ್ವಿ. ಯಜಮಾನ್ರು ಫ್ರೆಂಡ್ದು ಮದುವೆ ಇತ್ತು, ರಿಸೆಪ್ಷನ್ ಇತ್ತು. ಸರಿ ರಿಸೆಪ್ಷನ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹೋಗಿ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸುಮಾರು ಲೇಟ್ ಆಯಿತು. ಅದಾದಮೇಲೆ ಮತ್ತು ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇವಾಗ ಹಾಕ್ತಾ ಇದ್ದಾರೆ. ಏನಕ್ಕಂದರೆ ಇವಾಗ ನನ್ನ ಮಗನ ಬರ್ಡೇ ದಿವಸ ಸ್ಕೂಲ್ ರಜಾ ಕೊಟ್ಟಿದ್ದಾರೆ. ಅವರ ಮಠದ ಸ್ವಾಮಿಗಳು ತೀರ್ಕೊಂಡಿದ್ದಾರೆ ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಗುರೂಜಿಯವ್ರದ್ದು 11ನೇ ದಿವಸದ್ದು ಪುಣ್ಯಸ್ಮರಣೆ ಇತ್ತು. ಆ ಒಂದು ಕಾರಣಕ್ಕೆ ಇಡೀ ಕನಕಪುರಕ್ಕೇ ಲೈಟಿಂಗ್ಸ್ ಹಾಕಿದ್ದಾರೆ. ಏಕೆಂದರೆ 50 ವರ್ಷಗಳಿಂದ ಅವರು ಸತತವಾಗಿ ಒಂದು ಮಠದಲ್ಲಿ ಸೇವೆನ ಸಲ್ಲಿಸ್ಕೊಂಡು ಬಂದಿದ್ದಾರೆ. ಅವ್ರದ್ದೇ ಆದಂಥ ಗೌರವನ ಕೊಡಬೇಕಲ್ವ. ಸೊ ಹಾಗಾಗಿ ಎಲ್ಲ ಕಡೆ ಲೈಟಿಂಗ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾನು ಫಸ್ಟಿಂದ ಬರುವಾಗ ನಾನು ಲೈಟಿಂಗ್ಸ್ ತೊಗೋಬೇಕಿತ್ತು, ಬಟ್ ತೊಗೊಂಡಿಲ್ಲ. ಸೊ ಇನ್ನು ರೆಡಿ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಶುಕ್ರವಾರ 3ನೇ ತಾರೀಕಿಗೆ ಪುಣ್ಯಸ್ಮರಣೆ ಇರೋದು. ಇನ್ನು 3 ಡೇಸ್ ಇತ್ತಲ್ವ, ಇನ್ನು ಮಧ್ಯದಲ್ಲೇ ಬಿಟ್ಟು ಲೈನಕ್ಕೆ ಒಂದು ಕಡೆಯಿಂದ ಹಾಕ್ಕೊಂಬರ್ತಾಯಿದ್ದಾರೆ. ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಬ್ಯಾನರ್ ಕೂಡ ಹಾಕಿದ್ದಾರೆ, ಅಲ್ಲಲ್ಲೇ ಕಟೌಟ್ಸ್ ಕೂಡ ಹಾಕಿದ್ದಾರೆ. 3ನೇ ತಾರೀಕು ಅವ್ರದ್ದು ಪುಣ್ಯಸ್ಮರಣೆ ಇದ್ದಿದ್ದು. ಈಗ ಇಲ್ಲೂ ಕೂಡ ರೋಡ್ ಲೈಟ್ ಅಂದರೆ ಫುಲ್ಲು ರೋಡ್ ತುಂಬಾ ಪುಣ್ಯಸ್ಮರಣೆಗೆ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ನಮಗೆ ಚೌಟ್ರಿ ನಿಯರ್ ಬೈಯೇ ಇದ್ದಿದ್ದು, ಹಾಗಾಗಿ ಒಂದು 10 ನಿಮಿಷ 1/4 ಗಂಟೆ ಅಷ್ಟೇ ನಮ್ಮ ಜರ್ನಿ ಇದ್ದಿದ್ದು. ಸೊ ಹಾಗಾಗಿ ಹತ್ತಿರದಲ್ಲೇ ಇತ್ತು ಚೌಟ್ರಿ. ಇಲ್ಲಿ ನಮ್ಮ ಕನಕಪುರದಲ್ಲಿ ತುಂಬ ಚೌಟ್ರಿಗಳಿದೆ. ಒಳ್ಳೆ ಚೌಟ್ರಿ ಅಂದರೆ ಅಲ್ಲಿ ಬೇಕಾದಷ್ಟು ಚೌಟ್ರಿಗಳು ಸಿಗುತ್ತೆ. ಸೊ ಅದಾದಮೇಲೆ ರೈಸ್ ಮಿಲ್ ಹತ್ರ ಬಂದರೆ ಈಗ ಹೊಸ ಚೌಟ್ರಿಗಳೆಲ್ಲ ಆಗಿದೆ. ಸೊ ಕನಕಪುರದಲ್ಲಿರೋರು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾವು ಹೋಗಿದ್ದು ರೈಸ್ ಮಿಲ್ ಹತ್ರ ಇರೋ VDSP ಚೌಟ್ರಿಗೆ. ಸೊ ಅಲ್ಲಿ ಮದುವೆ ಇತ್ತು ನಮ್ಮ ಯಜಮಾನ್ರು ಫ್ರೆಂಡ್ದು. ಸೊ ಹಾಗಾಗಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಾನು ಲಾಸ್ಟು ನಮ್ಮ ಮನೆಯವರು ಶಬರಿಮಲೆಗೆ ಹೋದಾಗ ಆ ವಿಡಿಯೋನೂ ಕೂಡ ಹಾಕಿದ್ದೀನಿ. ಅಲ್ಲಿ ಹೊಸದಾಗಿ ಆರ್ಚ್ ಕೂಡ ಕಟ್ಟಿದ್ದಾರೆ, ಇವಾಗ ಹೊಸದಾಗಿ ಕಟ್ಟಿರೋ ಅಂಥ ಆರ್ಚ್ ಅದು. ಸೊ ಹಾಗೆ ಇಲ್ಲಿ ಬಂದು ಇಳಿದ್ವಿ. ಇಲ್ಲಿ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಆಯಿತು, ಯಾಕೆಂದರೆ ತುಂಬ ಜನ ಇದ್ದರು. ಒಳಗಡೆ ಪಾರ್ಕಿಂಗ್ ಸಿಗಲಿಲ್ಲ ನಮಗೆ. ಸರಿ ಇಲ್ಲಿ ರೋಡ್ ಸೈಡಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗೋಣ ಗಾಡಿನ ಅಂದ್ಬಿಟ್ಟು ಇಲ್ಲೇ ಪಾರ್ಕಿಂಗ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಸೊ ನಾವು ಸ್ವಲ್ಪ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇವು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದವರು ಐಸ್ ಕ್ರೀಮ್ನ ತಂದು ನೋಡಿ ಇಲ್ಲಿ ರೋಡಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ನನಗೆ ಸ್ವಲ್ಪ ನೋಡ್ದೇ ಸ್ವಲ್ಪ ಸೀರೆಗೆಲ್ಲ ಐಸ್ ಕ್ರೀಮ್ ಎಲ್ಲ ಆಗೋಯಿತು. ಅದಕ್ಕೆ ನನ್ನ ಮಗ ಸೀರೆ ಎಲ್ಲ ಸ್ವಲ್ಪ ಒರೆಸ್ತೀನಿ ಅಂದ್ಬಿಟ್ಟು ಸೀರೆನ ಒರೆಸ್ತಾ ಪಾಪ ಅವನು. ಸರಿ ಅಂದ್ಬಿಟ್ಟು ಈಗ ಚೌಟ್ರಿ ಹತ್ರ ಬಂದ್ವಿ. ಚೌಟ್ರಿ ಇಲ್ಲಿಂದ ಕಾಣಿಸ್ತಾ ಇಲ್ಲ, ಮುಂದೆ ಹೋಗಬೇಕು. ಇಲ್ಲಿ ಸ್ವಲ್ಪ ಪಾರ್ಕಿಂಗ್ ಮಾಡ್ತಾಯಿದ್ರಲ್ವ ನಮ್ಮ ಯಜಮಾನ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲೇ ನಿಂತ್ಕೊಂಡು ಒಂದು 5 ನಿಮಿಷ ವೆಯ್ಟ್ ಮಾಡಿಕೊಂಡು ಆಮೇಲೆ ಚೌಟ್ರಿ ಒಳಗಡೆ ಹೋದ್ವಿ. ರಿಸೆಪ್ಷನ್ ಎಲ್ಲ ಆಗ್ತಾಯಿತ್ತು. ಸೊ ತುಂಬ ಜನ ಇದ್ದರು. ಅವ್ರ ಊರಿಂದನೇ 4ರಿಂದ 5 ಬಸ್ ಮಾಡಿದ್ರಂತೆ. ಜನ ಸಿಕ್ಕಾಪಟ್ಟೆ ಇದ್ದರು, ಹಳ್ಳಿಯಿಂದ ಬಂದಿರೋರು. ಸರಿ ಅದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಫಸ್ಟಿಗೆ ಹೋಗಿ ನಾವು ಊಟಕ್ಕೆ ಹೊರಟ್ಬಿಟ್ವಿ. ಇಲ್ಲಿ ವೆಯ್ಟ್ ಮಾಡಿದ್ರೆ ಆಗಲ್ಲ, ಫಸ್ಟು ಊಟ ಮಾಡ್ಕೊಂಡು ಬಂದು ಆಮೇಲೆ ಕೊಡೋಣ ಅಂದ್ಬಿಟ್ಟು ಫಸ್ಟು ಊಟಕ್ಕೆ ಹೋದ್ವಿ. ಫಸ್ಟಿಗೆ ಸೂಪ್ ಕೊಟ್ಟರು. ಸೂಪಿನ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ವೆರೈಟಿ ಮಾಡಿಸಿದ್ರು. ಊಟದಲ್ಲಿ ತುಂಬ ವೆರೈಟಿ ಗೋಬಿ ಅಂತೆ, ಮತ್ತು ಬುಟ್ಟಿ ಚಾಟು, ಸಲಾಡು,
ಮತ್ತು ವೆರೈಟಿ ಮತ್ತು ಪನ್ನೀರ್ ಟಿಕ್ಕಾ ಸೊ ಎಲ್ಲನೂ ಮಾಡಿಸಿದ್ರು. ಮಸಾಲೆ ದೋಸೆ, ಇಡ್ಲಿ, ಸಾಬುದಾನಿ ಇಡ್ಲಿ ಮಾಡಿಸಿದ್ರು, ಮತ್ತು ಮಶ್ರೂಮ್ ಬಿರಿಯಾನಿ, ಅನ್ನ ಸಾಂಬಾರು, ತುಂಬ ವೆರೈಟಿ ಮಾಡಿಸಿದ್ರು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ಈ ಸೈಡ್ ಡಿಶಲ್ಲಿ ಹೆಸ್ರುಬೇಳೆ ಮತ್ತು ಕಾಳು ಪಲ್ಯ ಆ ಥರದ್ದೆಲ್ಲ ಇಷ್ಟ ಆಗುತ್ತೆ. ಸೊ ಇದೆಲ್ಲ ನನಗೆ ಸಲಾಡೆಲ್ಲ ಇಷ್ಟ ಆಗೋಲ್ಲ ನೋಡಿ. ಬುಟ್ಟಿ ಚಾಟು ಮತ್ತು ನಿಪ್ಪಟ್ಟು ಮಸಾಲ, ಸೊ ಇದನ್ನೆಲ್ಲ ಮಾಡಿಸಿದ್ರು. ಸೊ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿಸಿದ್ರು. ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು ಬಂದು ಹಾಗೆ ನೆಕ್ಸ್ಟು ರಿಸೆಪ್ಷನ್ಗೆಲ್ಲ ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ಸೀದಾ ಅಲ್ಲಿಂದ ಬಂದುಬಿಟ್ವಿ. ಮತ್ತು ಅಲ್ಲೇನು ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಲ್ಲಿ ಜಾಸ್ತಿ ಹೊತ್ತು ನಾವು ಇರೋಕ್ಕೆ ಹೋಗಲಿಲ್ಲ, ಬಂದುಬಿಟ್ವಿ. ಹಾಗೆ ಸಿಹಿ ಕಡುಬು ಕೂಡ ಮಾಡಿಸಿದ್ರು. ಹಲಸಿನ ಹಣ್ಣು ಸಿಹಿ ಕಡುಬು ಮಾಡಿಸಿದ್ರು. ಸೊ ಅದೇನು ನಾನು ಟೇಸ್ಟ್ ಮಾಡಲಿಲ್ಲ, ಯಾಕೆಂದರೆ ನಂಗೆ ಅಷ್ಟೊಂದು ಸ್ವೀಟೆಲ್ಲ ಇಷ್ಟ ಆಗೋಲ್ಲ. ಇದು ಬಂದ್ಬಿಟ್ಟು ಹಲಸಿನ ಹಣ್ಣಿಂದ ಸ್ವೀಟ್ ಕಡುಬು ಮಾಡಿಸಿದ್ರು. ನಮ್ಮ ಮನೆಯವ್ರು ತಿಂದ್ರಂತೆ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಬಟ್ ನಾನು ತಿನ್ನೋಕ್ಕೆ ಹೋಗಲಿಲ್ಲ, ನಂಗೆ ಇಷ್ಟ ಇಲ್ಲ, ನಾನು ಸ್ವೀಟ್ಸ್ ಎಲ್ಲ ಅಷ್ಟೊಂದು ತಿನ್ನಲ್ಲ. ಸೊ 3 ಥರ ಸ್ವೀಟ್ಸ್ ಮಾಡಿಸಿದ್ರು. ನಾನು ಇಷ್ಟ ಆಗೋದನ್ನು ಮಾತ್ರ ತಿಂತೀನಿ ಸ್ವೀಟ್ಸಲ್ಲಿ ಮಾತ್ರ. ಬಟ್ ಖಾರ ಕೊಡೋದಾದರೆ ಆ ಖಾರದಲ್ಲಿ ವೆಜ್ಜಲ್ಲಿ ನನಗೆ ಏನು ಬೇಕಾದರೂ ತಿಂತೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ರಿಸೆಪ್ಷನ್ಗೂ ಕೂಡ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ಇಲ್ಲಿ ಹೊರಗಡೆ ಚೌಟ್ರಿ ಒಳಗಡೆ ಚಿಕ್ಕದಾಗಿ ಸ್ವಿಮ್ಮಿಂಗ್ ಪೂಲು ಅದೆಲ್ಲ ಇದೆ. ಸೊ ನೇಚರ್ ತುಂಬ ಚೆನ್ನಾಗಿತ್ತು. ಸರಿ ಅಲ್ಲೊಂದು ಫೋಟೋ ತಕ್ಕೊಳ್ಳೋಣ ಅಂದ್ಬಿಟ್ಟು ಅಪ್ಪ ಮಗ ಇಬ್ಬರು ಫೋಟೋ ತೆಗೋತಾ ಇದ್ದಾರೆ. ನಾನು ಸುತ್ತ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಸೊ ಹಾಗೆ ಈ ವಿಡಿಯೋ ಈಗ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್.